ಚಿನ್ನವನ್ನು ಜನಸಾಮಾನ್ಯರು ಖರೀದಿಸುವುದೇ ಕಷ್ಟ ಅನ್ನೋ ಮಟ್ಟಿಗೆ ಚಿನ್ನ ಏರಿಕೆಯಾಗಿತ್ತು. ಆದರೆ ಈಗ ಚಿನ್ನ ಇಳಿಕೆಯಾಗ್ತಾ ಬರ್ತಾ ಇದೆ. ಅದಕ್ಕೆ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ನೀಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಚೀನಾ ಅಮೆರಿಕ ವ್ಯಾಪಾರ ಒಪ್ಪಂದ ಮಾತುಕತೆ ಮುಂದುವರಿಯಲಿದೆ ಎಂಬ ವರ್ತಮಾನವು ಶನಿವಾರ ಪೇಟೆ ಮೇಲೆ ಪರಿಣಾಮ ಬೀರಿತು. ಇದುವರೆಗೂ ಚಿನ್ನದ ಹೂಡಿಕೆ ಸುರಕ್ಷಿತ ಎಂಬ ಭಾವನೆಯಲ್ಲಿದ್ದವರು ಷೇರುಪೇಟೆ ಹೂಡಿಕೆ ಹೆಚ್ಚು ಲಾಭದಾಯಕ ಎಂಬ ತೀರ್ಮಾನಕ್ಕೆ ಬಂದರು. ಅಲ್ಲದೆ ಹಬ್ಬದ ಋತು ಮುಗಿದ ಕಾರಣ ಆಭರಣ ಖರೀದಿಸುವವರ ಸಂಖ್ಯೆಯೂ ಇಳಿಮುಖವಾಗಿದೆ. ಹೀಗಾಗಿ ಚಿನ್ನದ ಧಾರಣೆ ಕೊಂಚ ಇಳಿಕೆ ದಾಖಲಿಸಿತು. ಬೆಂಗಳೂರಿನಲ್ಲಿ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 2,340 ರು ಅಷ್ಟು ಇಳಿದಿದೆ. ಇನ್ನು 10 ಗ್ರಾಂ ಚಿನ್ನದ ಬೆಲೆ 1,23,280 ರೂಪಾಯಿಗಳು ಆಯಿತು. ಇಷ್ಟೇ ತೂಕದ ಆಭರಣದ ಚಿನ್ನದ ಧಾರಣೆಯು 2,150 ರು ಕಡಿಮೆಯಾಗಿದೆ. ಇನ್ನು 10 ಗ್ರಾಂಗೆ ಇದು 1,13,000 ರು ಬೆಲೆ ಆಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 1,57,000 ರುನಲ್ಲೇ ಸ್ಥಿರವಾಗಿದೆ. ಹೊಸದಿಲ್ಲಿಯಲ್ಲಿ ಸೋಮವಾರ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 700 ರು ಇಳಿದು 1,25,900 ರು ಆಗಿದೆ. ಇಷ್ಟೇ ತೂಕದ 22 ಕ್ಯಾರೆಟ್ ಚಿನ್ನದ ದರವು 700 ರು ಕುಸಿದು 1,25,300 ರು ಆಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 4,250 ರು ಇಳಿಕೆಯಾಗಿ 1,51,250 ರು ಆಗಿದೆ. ಹಬ್ಬದ ಋತು ಮುಗಿದಿರುವುದರಿಂದ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಮತ್ತಷ್ಟು ಇಳಿಯಬಹುದು ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ಮುಂದೆ ಚಿನ್ನ ಇನ್ನೂ ಇಳಿಯೋ ಸಾಧ್ಯತೆ ಇದೆ. ಚಿನ್ನ ಖರೀದಿಸುವವರಿಗೆ ಇದೊಂದು ಬಂಪರ್ ಆಫರು. ಎಲ್ಲರೂ ಹೋಗಿ ಅಂದರೆ ಚಿನ್ನನ ಎಲ್ಲರೂ ಇಳಿಕೆ ಆಗಿದೆ ಅಂತ ಮಾತ್ರಕ್ಕೆ ಎಲ್ಲರೂ ತೊಗೊಳಕ್ಕಾಗಲ್ಲ. ಅವಶ್ಯಕತೆ ಇರೋರು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ನ ನೀಡಿ.